ಈ ರೋಗ ಏನಾದ್ರು ಬಂತು ಅಂದ್ರೆ ಕೋಳಿಗಳಿಗೆ ನಮ್ದು ಕೋಳಿ ಮೊಟ್ಟೆ ಇಡ್ತಾ ಇರುತ್ತಲ್ಲ, ಅದು ಮೊಟ್ಟೆ ಉತ್ಪಾದನೆಯಲ್ಲಿ ಕಡಿಮೆ ಆಗುತ್ತೆ. ಹಾಗೇನೆ ಈ ಕೆಲವೊಂದು ರೋಗ ಲಕ್ಷಣಗಳೈತೆ. ಈ ರೋಗ ಬಂದ್ಮೇಲೆ ಕೋಳಿಗಳಲ್ಲಿ ಕಾಣಿಸ್ಕೊಳ್ಳುವಂತ ಕೆಲವೊಂದು ಲಕ್ಷಣಗಳೈತೆ. ಅದು ಯಾವ್ದ್ಯಾವ್ದು ಅಂತ ಕಂಪ್ಲೀಟ್ ವಿಡಿಯೋ ನೋಡಿ ಗೊತ್ತಾಗುತ್ತೆ, ಹೇಳಿದ್ದೀನಿ. ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಸ್ಮೈಲಿ ಫಾರ್ಮಿಂಗ್ 24. ನಾನು ಮಾಡೋಂಥ ವಿಡಿಯೋ ನಿಮಗೆ ಇಷ್ಟ ಆಗಿದರೆ, ಉಪಯೋಗ ಆಗಿದ್ರೆ ಒಂದು ಲೈಕ್ ಕೊಡಿ. ಆದರೂ ಕೂಡ ತುಂಬ ಅನುಕೂಲ ಆಗಿ ತುಂಬ ಇಷ್ಟ ಆದರೆ ಒಂದು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ನಿಮ್ಮ ಈ ಪ್ರೋತ್ಸಾಹ ನಂಗೆ ತುಂಬ 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 ಹೇಳೋಕ್ಕಾಗಲ್ಲ ಅದನ್ನು ಅಷ್ಟು. ನಾನಿವತ್ತು ಒಂದು ಕೋಳಿ ರೋಗದ ಬಗ್ಗೆ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೀನಿ. ಎಷ್ಟು ಥರದ ರೋಗಗಳಿರ್ಬೋದು, ಕೋಳಿಗಳು ಯಾವ ರೋಗ ಬರುತ್ತೆ ಅಂತ. ಅದರಲ್ಲಿ ಇವತ್ತು ಒಂದು ರೋಗದ ಬಗ್ಗೆ, ಆ ರೋಗ ಲಕ್ಷಣಗಳು, ಆ ರೋಗ ಹೇಗೆ ಕೋಳಿ ಬರುತ್ತೆ, ಹೇಗೆ ಹರಡುತ್ತೆ ಅನ್ನೋದ್ರ ಮೇಲೆ ಈ ವಿಡಿಯೋ ಇದೆ. ಕಂಪ್ಲೀಟಾಗಿ ನೋಡಿ. ನಾಟಿ ಕೋಳಿ ಸಾಕಿರೋರು ತುಂಬ ಅನುಕೂಲ ಈ ವಿಡಿಯೋ ನೀವು ನೋಡೋದ್ರಿಂದ. ರೋಗನ ಕಂಟ್ರೋಲ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಬರದೇ ರೀತಿ ಬರುತ್ತೆ, ಆದರೂ ಕೂಡ ಕಂಟ್ರೋಲ್ ಮಾಡ್ಬೋದು. ನನ್ನ ಒಂದೆರಡು ಮಾತು ಏನಂದರೆ, ಆ ರೋಗ ಯಾವುದು ಅಂತ ಫಸ್ಟ್ ಹೇಳ್ಬಿಡ್ತೀನಿ. ರಾಣಿಕೇತ, ಇಲ್ಲ ಕೊಕ್ಕರೆ ರೋಗ, ಇಲ್ಲ ಅಂದರೆ ಇನ್ನೊಂದೈತೆ ಇಂಗ್ಲೀಷ್ ವರ್ಡ್ ಅದಕ್ಕೆ. ಇನ್ನೊಂದು ಇಂಗ್ಲೀಷಲ್ಲಿ ಏನಂತಂದರೆ ಪ್ಯಾರಾಮೆಕ್ಸಿಕೋ ವೈರಸ್ ಅಂತ ಕರೀತಾರೆ. ಸೊ ಇದು ಕೋಳಿಗೆ ಬಂದರೆ ರೋಗ ಯಾವ ರೀತಿ ಬರುತ್ತೆ ಅಂದರೆ, ಫಸ್ಟ್ ಕೋಳಿಗೆ ಗಾಳಿಯಿಂದ ಸ್ಪ್ರೆಡ್ ಆಗುತ್ತೆ. ಗಾಳಿಯಿಂದ ಅಂದರೆ ಇವಾಗ ನೋಡಿ, ಬೇರೆ ಯಾವುದಕ್ಕೂ ಇಲ್ಲಿ ನಮ್ಮದು ಫ್ರೀ ರೇಂಜಲ್ಲಿ ಸಾಕ್ತಿದ್ದೀವಿ ಅಂದಾಗ ತುಂಬ ಪಕ್ಷಿಗಳಿರುತ್ತೆ, ಅವಕ್ಕೆಲ್ಲ ರೋಗ ಬಂದಿರುತ್ತೆ, ಅದು ಗೊತ್ತಾಗಲ್ಲ. ಸೊ ಅದರಿಂದ ಕೂಡ ಸ್ಪ್ರೆಡ್ ಆಗುತ್ತೆ. ಆ ಕೊಕ್ಕರೆಗಳು, ತಪ್ಪರೆ, ಕಾಗೆ, ಈ ಥರ ಎಲ್ಲ ಅಕ್ಕಪಕ್ಕ ಬರ್ತವೆ ಅಂತೇಳಿ ಮನೆ ಹತ್ರ ಕೋಳಿ ಇರೋ ಜಾಗದಲ್ಲಿ, ನಮ್ಮ ನಾಟಿ ಕೋಳಿ ಇರೋ ಜಾಗದಲ್ಲಿ, ಅದರಿಂದ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆಯೇ ನಾವು ನೀರು ಇಡ್ತೀವಲ್ಲ, ಕೋಳಿ ಕುಡಿಯೋದಕ್ಕೆ ನೀರು, ಅದು ಕಲುಷಿತ. ಅಂದರೆ ಇವತ್ತು ಬೆಳಿಗ್ಗೆ ಇಟ್ಟು ನಾಳೆ ಸಂಜೆವರೆಗೂ ಕೂಡ ಚೇಂಜ್ ಮಾಡಲ್ಲ ಅಂದಾಗ ಅದು ಪಾಚೆ ಬಂದಿರುತ್ತೆ. ಮತ್ತೆ ಅದರಲ್ಲಿ ಬೇರೆ, ಇವಾಗ ನಾನು ಹೇಳಿದ ಈ ಕೊಕ್ಕರೆ, ಗಿಗ್ರೆ, ತಪ್ಪರೆ, ಬೇರೆ ಬೇರೆ ಯಾವ್ದಾರ ಬಂದು ಕುಡಿದಿರ್ಬೋದು, ಅದರಿಂದ ಬಂದಿರುತ್ತೆ. ಮತ್ತೆ ಅದಕ್ಕೆ ಹೇಳೋದು, ಫಸ್ಟು ನೀರನ್ನ ಪರ್ ಡೇ 1-2 ಟೈಮ್ಸ್ ಚೇಂಜ್ ಮಾಡ್ತೀರಿ, ಫ್ರೆಶ್ ನೀರು ಕುಡಿ ಅಂತ. ಹಾಗೇನೆ ಕಲುಷಿತ ಆಹಾರ, ನಾವು ಕೊಡುವಂಥ ಆಹಾರ ಕೋಳಿಗೆ, ಇವಾಗ ಕೋಳಿಗೆ ನಾವು ಕೊಡ್ತೀವಲ್ಲ, ಅದು ಆಹಾರ ಕೂಡ ಚೆನ್ನಾಗಿರ್ಬೇಕು. ನಾವೆಲ್ಲೋ ಒಂದು ಬದಿ ಇರೋ ಜಾಗದಲ್ಲಿ ತಪ್ಪರೆ ನೀಟಾಗಿ ನೀರೆಲ್ಲ ವೇಸ್ಟೇಜ್ ಹೋಗ್ತಾ ಇರುತ್ತೆ, ಅಂಥ ಜಾಗದಲ್ಲಿ ಹಾಕ್ಬಿಡೋದು. ಮೇವನ್ನ ಹಾಕಿದಾಗ ಕೋಳಿಗೆ ಬರೋ ರೋಗ ಚಾನ್ಸಸ್ ಜಾಸ್ತಿ ಇರುತ್ತೆ. ದೊಡ್ಡ ಕೋಳಿಗಳಿಗೆ ಬರಲ್ಲ, ಸಣ್ಣ ಮರಿಗಳಿಗೆ ರೋಗ ಬರೋ ಚಾನ್ಸಸ್ ಇರುತ್ತೆ. ಅದೊಂದು ಇಷ್ಟರಿಂದ ಮೇಯ್ನಾಗಿ ಕೋಳಿಗೆ ಆ ರೋಗ ಬರೋ ಚಾನ್ಸಸ್ ಜಾಸ್ತಿ ಇದೆ. ರೋಗ ಬಂದಮೇಲೆ ಕೋಳಿಯಲ್ಲಿ ಕಾಣಿಸ್ಕೊಳ್ಳುವ ಕೆಲವೊಂದು ಲಕ್ಷಣಗಳು ಯಾವ ರೀತಿ ಅಂದರೆ, ಕೋಳಿ ಸುಮ್ಮನೆ ಅಬ್ಸರ್ವ್ ಮಾಡಿದ್ರ ಕಕ್ಕ ರೀತಿ ಕೆಮ್ತಾ ಇರ್ತದೆ, ಅದು ನಮ್ಗೆ ಗೊತ್ತಾಗಲ್ಲ. ಕೆಮ್ತಾ ಇರ್ತದೆ, ಇಲ್ಲ ಸುಮ್ಮನೆ ಒಂದೇ ನಿಂತ್ಕೊಂಡು ತಲೆ ಬಗ್ಸ್ಕೊಂಡು ನಿಂತಿರುತ್ತೆ, ತಲೆ ತುಗಿಸ್ಕೊಂಡು ನಿಂತಿರುತ್ತೆ. ಆ ಕೋಳಿ ರೋಗ ಬಂದ ಲಕ್ಷಣ ಕೋಳಿ ಹೇಳ್ತಾರೆ, ತಲೆ ಬಗ್ಸ್ಕೊಂಡು ನಿಂತಿರುತ್ತೆ. ಹಾಗೇನೆ ಅದು ಮೇವು ತಿಂದ್ಮೇಲೆ ಟಿಕ್ಕಾಕುತ್ತಲ್ಲ, ಅದು ಹಸಿರು ಬಣ್ಣದಲ್ಲಿ ಲೂಸ್ ಮೋಷನ್ ಥರ, ಅಂದರೆ ಬೇರೆ ಥರ ಆಗುತ್ತೆ, ಹಸಿರು ಬಣ್ಣದಲ್ಲಿ ನೀರು ಥರ ಉಚ್ಕೊಳ್ಳುತ್ತೆ. ಈ ರೋಗ ಲಕ್ಷಣ ಬಂತು ಅಂದರೆ ಇಷ್ಟು ನೋಡ್ಕೊಂಡು ನಾವು ಅರ್ಥ ಮಾಡ್ಕೋಬೇಕು, ಇದಕ್ಕೆ ಯಾವುದೇ ಥರದ ರೋಗ ಡಿಸೀಸ್ ಬಂದಿದೆ ಅಂತ. ಹಾಗೆ ಮೊಟ್ಟೆ ಇಡ್ತಾ ಇರುತ್ತಲ್ಲ ಕೋಳಿ, ಅವಳು ಕೂಡ ಈ ರೋಗ ಲಕ್ಷಣ ಬಂತು ಅಂದರೆ ಮೊಟ್ಟೆ ಕುಂಠಿತ ಆಗುತ್ತೆ, ಮೊಟ್ಟೆ ಉತ್ಪಾದನೆ ಕಡಿಮೆ ಆಗ್ಬಿಡುತ್ತೆ. ಆ ಕಾಯಿಲೆ ಬಂದಮೇಲೆ ನಿರ್ವಹಣೆ ಮಾಡೋದು ತುಂಬ ಕಷ್ಟ. ಸೊ ಅದಕ್ಕೋಸ್ಕರನೇ ಮುನ್ನೆಚ್ಚರಿಕೆ ತಗೊಳ್ಳಿ. ನಾವು ಹಾಕೋ ಆಹಾರ, ಕೋಳಿ ನಾವು ಇಡೋ ನೀರು, ಮರಿಗಳ ಪೋಷಣೆ, ಕೋಳಿ ಪೋಷಣೆ, ಇವೆಲ್ಲ ಕೂಡ ಚೆನ್ನಾಗಿ ಮಾಡಬೇಕು. ಮೆಡಿಸಿನ್ ಕೊಡ್ತಿದ್ರೆ ಟೈಮ್ಗೆ ಏನೂ ಬರಲ್ಲ ಕಾಯಿಲೆ. ನಾವು ಫ್ರೀ ರೇಂಜಸ್ ಹಾಕೋದ್ರಿಂದ ಇದೆಲ್ಲ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರನೇ ನಾವು ಮೇವು ಕೊಡುವಂಥ ಜಾಗದಲ್ಲಿ ನೀಟಾಗಿರ್ಬೇಕು, ನೀರಿಡೋ ಜಾಗದಲ್ಲಿ ನೀಟಾಗಿರ್ಬೇಕು ಕೋಳಿಗಳು. ಫಸ್ಟ್ ಆಫ್ ಆಲ್ ಅದು ರೋಗ ಬಂದಮೇಲೆ ಮೆಡಿಸಿನ್ ಇದೆ, ಅದು ಹಾಕಿ ಕೂಡ ಕ್ಯೂರ್ ಮಾಡ್ಬೋದು. ಕ್ಯೂರ್ ಆಗೋ ಚಾನ್ಸಸ್ ಜಾಸ್ತಿ ಏನಿಲ್ಲ. ರೋಗ ಬಂದ್ಬಿಟ್ರೆ ಜಾಸ್ತಿ ಆಲ್ರೆಡಿ ಸ್ಪ್ರೆಡ್ ಆಗಿ ಸ್ಟೇಜ್ ಹೋಗ್ಬಿಟ್ಟಿದ್ರೆ, 3ನೇ ಸ್ಟೇಜ್ಗೆ ಕ್ಯೂರ್ ಆಗಲ್ಲ ಕೋಳಿ. ಆ ಕೋಳಿನ ಸಪ್ರೇಟು, ರೋಗ ಬಂದಿರೋ ಕೋಳಿನ ಸಪ್ರೇಟು. ನಾವು ಇರೋ ಒಂದು 50-100 ಕೋಳಿಯಲ್ಲಿ ರೋಗ ಬಂದಿರೋ ಕೋಳಿನ ಸಪ್ರೇಟ್ ಕೊಡಾಕಬೇಕು. ಕೋಳಿ ಜೊತೆ ಬಿಡಲೇ ಬಿಡೋದು, ಅದಕ್ಕೆ ಸಪ್ರೇಟ್ ಮೇವು, ಅದಕ್ಕೆ ಸಪ್ರೇಟ್ ನೀರು ಇಡ್ತಾ ಇರಬೇಕು ಕೋಳಿಗೆ. ಯಾವುದೇ ಕಾರಣಕ್ಕೂ ಹತ್ರ ಇಡಬಾರ್ದು, ಕೋಳಿ ಜೊತೆ ಬಿಡಲೇಬಾರ್ದು. ಏನಕ್ಕೆ ಆದರೆ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಅದು ಬಂದಮೇಲೆ ಈ ಲಫೋಟ ಅಂತ ಒಂದು ಔಷಧಿ ಮೆಡಿಸಿನ್ ಐತೆ, ಅದನ್ನ ಕೂಡ ನೀರಲ್ಲಿ ಹಾಕ್ಬಿಟ್ಟು ಕೊಡಬೇಕು ಕಂಟ್ರೋಲ್ ಆಗೋಕ್ಕೆ. ಅದು ಲಫೋಟ ಅಂತ ಅದು ಕೂಡ ಎಲ್ಲನೂ ಕೂಡ ನೀವು ತಿಳ್ಕೊಬೇಕಂದ್ರೆ ಪೊಲ್ಯೂಟ್ರಿ
ಯಾವ್ದಾದ್ರು ಕೂಡ ಮೆಡಿಸಿನ್ ಇತ್ತು ಅಂದರೆ